ಏನಾದ್ರು ಮಾತಾಡ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನವು ಚಿಪ್ಸಾ ಅಂತಂದರೆ ಸ್ವಲ್ಪ ಪಿಂಪಲ್ಸ್ ಎಲ್ಲ ಬರ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್. ಈಗ ಹಚ್ಕೊಂಡಿದ್ದೀನಿ. ಯಾರಲ್ಲ ಹುಡುಗಿ ದೇವತರ ಅವಳೆ. ಹಾಯ್ ಹಲೋ ವೀಕ್ಷಕರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋ ಇದಾವೆ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನು ಇವಳಿಗೆ ಸ್ನಾನ ಮಾಡಿಸ್ಬೇಕು. ಗುಂಡ ಮಗ ಗುಂಡು ಏನಾದ್ರು ಮಾತಾಡ. ದಮ್ಮ ಅಂದ್ರೆ ಅಜ್ಜಿ ಕೂಡ ಹೋಗ್ತೀಯಾ? ಬಾ. ಇಡ್ಲಿ ತಿನ್ನಕ್ ಹೋಗ್ತಿದ್ಯಾ? ನಮ್ಮ ಮನೆಗೆ ಇಡ್ಲಿ ಮಾಡಿಲ್ಲ. ಬಾ, ಈಗ ಚೌಚಾಕ್ ಕೊಡ್ತೀನಿ. ಬಾ, ಸ್ವಲ್ಪ ಚೌಚ ಹಾಕ್ಕೊಡ್ತೀನಿ ಇವಾಗ ಸ್ವಲ್ಪ. ಹಂಗಾದ್ರೆ ಸುಮ್ಮನೆ ಇರ್ತಾಳೆ, ಇಲ್ಲಾಂದ್ರೆ ಕಾರ್ಡ್ಸ್ ಆಡೋದಕ್ಕೆ ನಿಂತ್ಕೊಂಡ್ಬಿಡ್ತಾಳೆ. ಏನು ಏನು ಏನವು ಚಿಪ್ಸಾ? ಚಿಪ್ಸ್ ಅಂತಾರಲ್ಲ ಇದಕ್ಕೆ. ನೋಡ್ರಿ ಫ್ರೆಂಡ್ಸ್, ಇವಕ್ಕೆ ಚಿಪ್ಸ್ ಅಂತಾರಂತ. ಚೌಕ ಅದು ಬಿಡು, ಉದ್ದಿನ ಬೇಳೆ ಅವು. ಇದು ಅದ್ರ ಮೇಲೆ ಮುಚ್ಚಿದ್ದೀನಿ, ಯಾಕಂದ್ರೆ ಇಡ್ಲಿಗೆ ನೆನೆ ಅಲ್ಲ ದೋಸೆಗೆ ನೆನೆ ಹಾಕಿದ್ದೀನಿ. ಇಲ್ಲಿ ರೇಷನ್ ಅಕ್ಕಿ ಮತ್ತು ಇಲ್ಲಿ ಉದ್ದಿನ ಬೇಳೆ ಮತ್ತು ಅವಲಕ್ಕಿ ಸ್ವಲ್ಪ ಹಾಕಬೇಕು. ಇವಾಗ ಸ್ವಲ್ಪ ಇವಳಿಗೆ ಚೌಚ ಕೊಡ್ತೀನಿ. ಏನಮ್ಮ ಇವು ಚಿಪ್ಸಾ? ಏನ ಚಿಪ್ಸಾ? ಬಾ, ಬೇಡ ಬೇಡ ಬಾ, ಇದ್ರಾಗ್ತೀನಿ ನಾನು. ನಾನು ಬಿಸಿಂತಾ ಇದ್ದೀನಿ. ಹಬ್ಬ ತಗೊಂಬಂದನ? ಯಾರು ತಗೊಂಬಂದ್ರನ್ನ? ಹಬ್ಬ ತಗೊಂಬಂದನ? ಅಷ್ಟು ಹಾಕ್ಬೇಕಾ? ಅಯ್ಯೋ, ಹೊಟ್ಟೆ ಏನತ್ತೈತಿ? ಸ್ವಲ್ಪ ಸ್ವಲ್ಪ ತಿನ್ಬೇಕು, ಇಷ್ಟ ತಿನ್ಬೇಕು ಇಬ್ಬರಿಗೂ. ಇದು ಇವು ಸಖತ್ತಾಗಿದ್ದಾವೆ ಫ್ರೆಂಡ್ಸ್. ಗಾರ್ಲಿಕ್ ಮಿಕ್ಸ್ಚರ್ ಅಂತ ತುಂಬ ಟೇಸ್ಟಿ ಆಗಿದ್ದಾವು. ಸ್ವಲ್ಪ ತಿಂತೀನಿ ನಾನು, ಭಾಳ ತಿನ್ನಲ್ಲ. ನೋಡ್ತಾ ಇರ್ಬೋದು, ಇಷ್ಟೇ ಹಾಕಿದ್ದೀನಿ ಇಬ್ಬರಿಗೂ. ಇಷ್ಟ ಹಾಕಿದ್ದೀನಿ. ಇವಳು ತಿಂತಾ ಇದ್ದಾಳೆ. ತಿನ್ನಿಸ್ಬಿಟ್ಟು ಸ್ನಾನ ಮಾಡಿಸ್ಬಿಡ್ತೀನಿ. ಏನು ಸ್ನಾನ ಮಾಡಬೇಕು ತಿಂದು? ಹಾಂ, ತಿಂದು ಸ್ನಾನ ಮಾಡಬೇಕು. ತಿಂದು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಎಣ್ಣೆ ಹಚ್ಕೊಂಡು ತಲೆ ಬಾಚಿಕೊಂಡು ಮುಖಕ್ಕೆ ಪೌಡ್ರ್ ಹಚ್ಕೊಂಡು ಕುತ್ಕೋಬೇಕು. ಮತ್ತೆ ಎಲ್ಲಿಗೆ ಇಲ್ಲ, ಬರೇ ಎಲ್ಲಿಗೆ ಹೋಗೋಣ ಅಂತ ಹೇಳ್ತಾಳೆ ನನ್ನ ಮಗಳು. ಎಲ್ಲಿಗೆ ಹೋಗೋದಿಲ್ಲ, ಪಾಪನ್ ಕರ್ಕೊಂಡು ಎಲ್ಲಿಗೆ ಹೋಗ್ತಿದೆ? ಎಲ್ಲಿಗೆ ಹೋಗಲ್ಲ ಅನ್ನ, ಎಲ್ಲಿಗೆ ಹೋಗಲ್ಲ ಫ್ರೆಂಡ್ಸ್, ಎಲ್ಲಿಗೆ ಹೋಗಲ್ಲ. ಎಲ್ಲಿಗಾರ ಹೋದ್ರೆ ಪಾಪನ್ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಎಲ್ಲಿಗೆ ಹೋಗಲ್ಲ ನಾವು. ನೋಡ್ರಿ, ನಾನು ಭಾಳ ತಿನ್ನಲ್ಲ, ಒಂದು ಸ್ವಲ್ಪ ತಿಂತೀನಿ. ಯಾವ್ದಾಯ್ತು ಅಮೃತ ಬಾಯಲ್ಲೆಲ್ಲ ಉಣ್ಣಾಗ್ಬಿಟ್ಟಿದೆ. ಅತಿಯಾದರೆ ಅಮೃತನೂ ವಿಷಯ ಅಂತಾರಲ್ಲ, ಹಂಗಾಗಿ ಸ್ವಲ್ಪ ಲೈಟಾಗಿ ಇಷ್ಟ ತಿಂತಿದ್ದೀನಿ. ಇವತ್ತು ಬೆಳಗ್ಗೆ ಅನ್ನ ಸಾಂಬಾರು ಮಾಡಿದ್ದೆ, ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೆ. ಊಟ ಮಾಡಿ ಕುಂತ್ಕೊಂಡಿದ್ದೀವಿ. ನಮ್ಮ ಮನೆಯವ್ರು ಆಲ್ರೆಡಿ ಹೋದ್ರು. ಅವರು ಎಷ್ಟು ಡೈಲಿ ಅಷ್ಟೇ 8:30ಗೆ ಅನ್ನತ್ಲಿಗೆ ಹೋಗ್ಬೇಕು ಅಂತಿರ್ತಾರೆ. ಅಕಸ್ಮಾತ್ ಮನೇಲಿ ಅಡುಗೆ ಮಾಡಿಲ್ಲ ಅಂತಂದರೆ ಅಲ್ಲೇ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಂಗವರು ಹಂಗಾಗಿ ಸ್ವಲ್ಪ ಒಂದು 7:40ಕ್ಕೆ ಹಂಗೆ ಎದ್ದಿರ್ತೀನಿ. ಎದ್ಬಿಟ್ಟು ಬೇಗ ಅಡುಗೆ ಆಗುತ್ತೆ. ಪಾತ್ರೆ ಎಲ್ಲ ರಾತ್ರಿನೇ ತೊಳೆದಿಟ್ಟಿರ್ತೀನಿ, ಬೆಳಗಿಟ್ಟಿರ್ತೀನಿ.
ಹಾಗಾಗಿ ಬೇಗ ಆಗುತ್ತೆ ಕೆಲಸ. ಬನ್ನಿ ಇವಾಗ ನನ್ನ ಮಗಳನ್ನ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಏನು ಮಾತಾಡ್ತೀಯಾ? ನೋಡ್ರಿ ಎಷ್ಟು ಸಾಮಾನೆಲ್ಲ ಹೆಂಗೆ ಹಾಕಿದಾವೆ ಅಲ್ಲಿ, ಮನೆ ತುಂಬ ಸಾಮಾನು. ಒಂದು ಕಿವೆಂದು ಎಲ್ಲೇ ಬಿಚ್ಚಿಟ್ಬಿಟ್ಟಿದ್ದೀನಿ, ಅಲ್ಲೇ ಇದೆ, ಆದರೆ ಅದು ಮುರಿದೋಗಿದೆ. ಎಲ್ಲೇ ಬಿಟ್ಟಿದ್ದೀನಿ. ಇವಾಗ ಹೊಸ ಆರ್ಡ್ರ್ ಮಾಡಿದ್ದೀನಿ ಮೀಶೋದಲ್ಲಿ. ಈಗ ನೋಡಿ ಡ್ರಾಂಡ್ರಫ್ ಅಂತೂ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. ಇದಕ್ಕೆ ನಾನು ಈರುಳ್ಳಿ ರಸ ಹಚ್ಕೋಬೇಕು ಅಂದ್ಕೊಂಡಿದ್ದೀನಿ. ನಾಳೆ ಟ್ರೈ ಮಾಡ್ತೀನಿ. ಈಗ ಈರುಳ್ಳಿ ರಸ ಹಚ್ಕೊಂಡ್ರೆ ಶಾಂಪು ಇಲ್ಲ ತಲೆ ಸ್ನಾನ ಮಾಡೋದಕ್ಕೆ. 1 ಅವರ್ ಬಿಟ್ಬಿಟ್ಟು ತಲೆ ಸ್ನಾನ ಮಾಡಬೇಕಲ್ಲ. ಈಗ ಸದ್ಯಕ್ಕೆ ಕೊಬ್ಬರಿ ಎಣ್ಣೆ ಹಚ್ಕೊತಾ ಇದ್ದೀನಿ. ಈ ಥರ ಕೊಬ್ಬರಿ ಎಣ್ಣೆ ಹಚ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಇವಾಗ ಸ್ವಲ್ಪ ತಲೆ ಬಾಚ್ಕೊಂಡ್ಬಿಡ್ತೀನಿ. ಯಾಕಂದರೆ ಫುಲ್ಲು ಒಟ್ಟಿರೋದ್ರಿಂದ ನನಗೆ ಫುಲ್ಲು ತಲೆ ಎಲ್ಲ ಕಡಿತಾ ಇದೆ. ಅದಕ್ಕೆ ಶಾಂಪು ತೊಗೊಂಡು ಬಂದ್ಬಿಟ್ಟು ಸ್ನಾನ ಅಂದರೆ ಈರುಳ್ಳಿ ರಸ ಹಚ್ಬಿಟ್ಟು ಸ್ನಾನ ಮಾಡ್ತೀನಿ, ತಲೆ ಸ್ನಾನ. ಹಾಗಾದರೆ ಸ್ವಲ್ಪ ಹೋಗ್ಬೋದು. ನಿಮ್ಮ ಮನಸ್ಸಿಗೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನನಗೆ. ಸದ್ಯಕ್ಕೆ ಈ ಥರ ಮಾಡಿಕೊಂಡು ಆಮೇಲೆ ಮತ್ತೆ ಸ್ನಾನ ಮಾಡಿದ್ಮೇಲೆ ನೀಟಾಗಿ ಬಾಚ್ಕೊಳ್ಳೋದಕ್ಕೆ ಬರ್ತಾ ತೆಗಿ ಬಾಯಿ ಇಟ್ಕೊಬಾರ್ದು ನೋಡಿ. ಈ ಥರ ಆಗಿದ್ದೀನಿ. ಬಾರಿ ನಿನ್ನ ತೋರಿಸ್ಲಾ? ನನ್ನ ಮಗನ ತೋರಿಸ್ತೀನಿ ರೀ. ಸಾಕು ಸುಂದರ ಜುಟ್ಟ ಹಾಕಂದು ಅದಕ್ಕೆ ಜುಟ್ಟ ಹಾಕಿದ್ದೀನಿ. ಆಮೇಲೆ ಸ್ನಾನ ಮಾಡಿದ್ಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ತಲೆ ಬಾಚ್ತೀನಿ. ಸಾಕಾ? ಮಮ್ಮ ಗುಂಡಾಲಿ ಇದು ಏನು ಜಾನಿ ಜಾನಿ ಪಾಪ ಹೇಳೋ. ಗುಡ್ ಗರ್ಲ್ ಇವಳು, ಗುಡ್ ಗರ್ಲ್. ತುಂಬಾ ಅಂದ್ರೆ ತುಂಬಾ ಆಟ ಆಡಿಸ್ತಾಳೆ ನನಗೆ. ಫುಲ್ ಅಂದ್ರೆ ಫುಲ್ ಕಾಟ ಕೊಡ್ತಾಳೆ. ಇನ್ನು ಸ್ನಾನ ಮಾಡಿ ನಾವು ಇದು ಏನು ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕಿದ್ವಲ್ಲ ಅವನ್ನ ಇವಾಗ ಮಿಕ್ಸರ್ಗೆ ಹಾಕ್ಬೇಕು. ಸಿಂಪಲ್ ಆಗಿ ದೋಸೆ ಮಾಡಿ ನಮ್ಮ ಮನೆಯವ್ರು ಹೇಳ್ಕೊಟ್ಟಾರೆ. ಯಾವ ಥರ ಅಂದರೆ ಇದೇ ಥರ ಮಾಡು ನೀನು ಅಂತಂದು ಹೇಳಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ. ಸ್ವಲ್ಪ ಇಲ್ಲಿ ರೇಷನ್ ಅಕ್ಕಿ ನೆನೆ ಹಾಕಿ ಇಟ್ಟಿದ್ದೀನಿ. ಉದ್ದಿನಬೇಳೆ ಆವಾಗಲೇ ತೋರಿಸಿದ್ನಲ್ವಾ, ನೆನೆ ಹಾಕಿ ಇಟ್ಟಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ ಸ್ನಾನ ಮಾಡಿ ಬಂದ್ಬಿಟ್ಟು ಅಂದರೆ ಮಿಕ್ಸರ್ಗೆ ಹಾಕ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಅವಲಕ್ಕಿನ ಅವಲಕ್ಕಿನ ನೆನೆ ನೋಡ್ರಿ. ನಾನು ವ್ಲಾಗ್ ಮಾಡಕ್ಕೆ ಹೋಗ್ಬಿಡಲ್ಲ ಒಟ್ಟ ಇವಳು. ಅವಲಕ್ಕಿನ ನೆನೆ ಹಾಕ್ಬಿಟ್ಟು ಹೋಗ್ತೀನಿ. ಬರೋತ್ಲಿಗೆ ನೆಂದಿರ್ತಾವಲ್ವ ಅವಾಗ ಮಿಕ್ಸರ್ಗೆ ಹಾಕೋದಕ್ಕೆ ಬೆಸ್ಟ್ ಆಗಿರ್ತಾವೆ. ಮಿಕ್ಸರ್ಗೆ ಹಾಕ್ಬಿಟ್ಟು ನಿಮ್ಮ ಜೊತೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡ್ರಿ ನಾನು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಯಾಕಂತಂದರೆ ಸ್ವಲ್ಪ ಪಿಂಪಲ್ಸ್ ಎಲ್ಲ ಬರ್ತಾ ಇದ್ದಾವೆ. ಹಂಗೆ ಇಲ್ಲಿ ನೋಡಿ ಕಪ್ಪಗಾಗ್ಬಿಟ್ಟಿದೆ. ಸರಿ ರಾತ್ರಿ ಲೇಟಾಗಿ ಮಲಗೋದ್ರಿಂದ ಹಾಗೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡೋಣ ಅಂತಂದು ಹಂಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತೀನಿ. ಕೊಬ್ಬರಿ ಎಣ್ಣೆ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ನಮ್ಮ ಪಿಂಪಲ್ಸ್ ಮಾರ್ಕ್ ಇರ್ತಾವಲ್ಲ ಅದೆಲ್ಲ ರೆಡ್ಯೂಸ್ ಮಾಡುತ್ತೆ. ಹಂಗೆ ಸ್ವಲ್ಪ ಬ್ರೈಟ್ನೆಸ್ಸನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಕೊಬ್ಬರಿ ಎಣ್ಣೆ. ಮಕ್ಕಳಿಗೆಲ್ಲ ಇದನ್ನೇ ಯೂಸ್ ಮಾಡ್ತಿರ್ತಾರೆ ಮಸಾಜ್ ಮಾಡೋದಕ್ಕೆ ಆಗಿರ್ಬೋದು.
ಮಸಾಜ್ ಮಾಡೋದಕ್ಕೆ ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಹಂಗಾಗಿ ನಾನು ಇದನ್ನೇ ಸ್ವಲ್ಪ ನನ್ನ ಮಗಳಿಗೂ ಒಂದು 2 ಸಲ ಇದನ್ನೇ ಯೂಸ್ ಮಾಡಿದ್ದೀನಿ. 2 ಸಲ ಅಲ್ಲ, ಭಾಳ ಸಲ ಯೂಸ್ ಮಾಡಿದ್ದೀನಿ. ಹಂಗಾಗಿ ನಾನು ಸ್ವಲ್ಪ ಮುಖಕ್ಕೆ ಹಚ್ಕೊತೀನಿ. ಒಳ್ಳೆಯದು ಇದು ಮುಖಕ್ಕೆ. ಅವಾಗವಾಗ ಒಂದು ತಿಂಗಳಲ್ಲಿ ಒಂದು 3-4 ಸಲ ಮಾಡಿದರೆ ಒಳ್ಳೇದು ಅಂತಲೇ ಹೇಳ್ಬೋದು. ಹಾಗಾಗಿ ಫಸ್ಟ್ ಕ್ಲೀನಾಗಿ ಮುಖ ತೊಳ್ಕೊಂಬಂದ್ಬಿಡ್ತೀನಿ ರೀ. ಈಗ ನೀಟಾಗಿ ಮುಖ ತೊಳ್ಕೊಂಬಂದಿದ್ದೀನಿ. ಈಗ ಪಟ ಅಂತ ಹಚ್ಕೊಂಡ್ಬಿಡ್ತೀನಿ. ನೀವು ಯಾವ ಥರ ಸ್ಕಿನ್ ಕೇರ್ನ ಮಾಡ್ತೀರಿ ಅಥವಾ ಯಾವುದಾದ್ರೂ ಕ್ರೀಮ್ ಯೂಸ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಯಾಕಂದರೆ ಕೆಲವೊಬ್ಬರಿಗೆಲ್ಲ ತುಂಬ ಅಂದರೆ ತುಂಬ ಪಿಂಪಲ್ಸ್ ಆಗಿಬಿಟ್ಟಿರ್ತೈತಿ. ಅಷ್ಟೊಂದು ಪಿಂಪಲ್ಸ್, ನೋವು ಜಾಸ್ತಿ ಆಗಿರ್ತೈತಿ ಪಿಂಪಲ್ಸ್ ಆಗೋ ಮುಂದೆ. ಹಂಗಾಗಿ ನನಗೆ ಇಷ್ಟು ಭಾಳ ಏನಾಗಿಲ್ಲ, ಇಲ್ಲೊಂದಾಗಿದೆ ಮತ್ತು ಇಲ್ಲೊಂದು ಸ್ವಲ್ಪ ಆಗಿದೆ, ಇಲ್ಲೊಂದು ಸ್ವಲ್ಪ ಯಾವಾಗಲೂ ಇರ್ತಾವೆ ಅವು. ಹಂಗಾಗಿ ಸ್ವಲ್ಪ ಹಚ್ಕೊಂಡ್ಬಿಡ್ತೀನಿ. ಇದನ್ನು ಬರೀ ಪಿಂಪಲ್ಸ್ ಎಲ್ಲಿರುತ್ತಾ, ಮಾರ್ಕ್ ಎಲ್ಲಿರ್ತಾರೋ ಅಲ್ಲಿ ಬೇಕಾದರೂ ಹಚ್ಕೋಬೋದು. ಇಲ್ಲ ನಾವು ಹೋಲ್ ಫೇಸಿಗೆ ಹಚ್ಕೊತೀವಿ ಅಂತಂದ್ರೆ ಅಲ್ಲಿನೂ ಹಚ್ಕೋಬೋದು. ನಾನು ಇವಾಗ ಫುಲ್ಲು ಮುಖಕ್ಕೆ ಹಚ್ಕೊತೀನಿ. ಯಾಕಂದರೆ ಮುಖ ಎಲ್ಲ ಇಲ್ಲಿ ನೋಡಿ ನಿದ್ದೆ ಇರಲಾರ್ದಾಗ ಇಂತೆಲ್ಲ ಸ್ಕಿನ್ ಎಲ್ಲ ಡಾರ್ಕ್ ಆಗಿಬಿಟ್ಟಿದೆ. ಈ ಥರ ಹಚ್ಕೊಂಡು ಮಸಾಜ್ ಮಾಡ್ತಾ ಇರ್ತೀನಿ, ಮಾಡ್ಕೊತಾ ಇರ್ತೀನಿ. ಹಾಂ, ನನ್ನ ಮಗಳು ನೋಡ್ರಿ ಏನು ಹಚ್ಕೊಳಕತ್ತೀರ ಅಂತ. ಅರ್ಶಿನ ಅಮ್ಮ, ಅರ್ಶಿನ ಅರ್ಶಿನ ಎದಕ್ಕೆ ಹಚ್ಕೊಳಕತ್ತಿ ಅಂತ ಕೇಳಕತ್ತಾಳ ನೋಡ್ರಿ. ತುಂಬ ಬೆನಿಫಿಟ್ಸ್ ಇದಾವೆ ಕೊಬ್ಬರಿ ಎಣ್ಣೆಯಿಂದ ಮತ್ತು ಅರ್ಶಿನದಿಂದ. ಅರ್ಶಿನ ಪ್ಯೂರ್ ಆದರೆ ಒಳ್ಳೆಯದು. ಬಟ್ ನಾನು ಅಡುಗೆಗೆ ಯೂಸ್ ಮಾಡ್ತೀನಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನೋಡೋಣ. ಪ್ಯೂರ್ ಅರ್ಶಿನ ಥರದ್ದಾದ್ರೆ ತೊಗೊಂಬಂದು ಹಚ್ಕೊತೀನಿ. ನಾನು ತುಂಬಾ ಸ್ಕಿನ್ ಕೇರ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಒಂದು ಟೊಮೊಟೊದಾಗಿರ್ಬೋದು, ಟೊಮೊಟೊ ಮತ್ತು ಅರ್ಶಿನದಾಗಿರ್ಬೋದು ತುಂಬಾ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆಗೆ. ಬಟ್ ಇತ್ತೀಚೆಗೆ ಅಂತೂ ನಾನು ಆಗ್ತಾಯಿಲ್ಲ, ಯಾಕಂದರೆ ವಿಡಿಯೋ ಮಾಡೋದಕ್ಕೂ ಆಗ್ತಾಯಿಲ್ಲ. ಮತ್ತು ಈಕಿನ್ನು ಸಣ್ಣ ಮಗಳನ್ನೂ ನೋಡ್ಕೋಬೇಕು, ಇವಳು ದೊಡ್ಡವಳನ್ನು ನೋಡ್ಕೋಬೇಕಲ್ವ. ಹಾಗಾಗಿ ನನಗೆ ಆಗ್ತಾಯಿಲ್ಲ ವಿಡಿಯೋ ಮಾಡೋದಕ್ಕೆ. ಯಾವಾಗೋ ಒಮ್ಮೆ ಆಗ್ತಾ ಇರ್ತೀನಿ. ಹಂಗಾಗಿ ಎಲ್ಲಿ ಜೇನುಳ ಅಲ್ಲ ತಿನ್ನೋದು. ಯಾವುದೇ ಹುಳ ಕಂಡು ಜೇನುಳ ಅಂತಾನೇ ಇರ್ತಾಳೆ ಇವಳು ನನ್ನ ಮಗಳು ಜೈಶಮ್ಮ. ಇನ್ನೊಂದು ಏನು ರೆಮಿಡಿ ಅಂತಂದರೆ, ಸಾಕಷ್ಟು ಜನ ಸಾಕಷ್ಟು ವೆರೈಟೀಸ್ ಎಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಇವಾಗ ಹಳದಿ ಆಗಿರ್ಬೋದು, ಅದ್ರ ಜೊತೆ ಮೊಸರು ಮತ್ತು ಇಲ್ಲಾಂದರೆ ಹಾಲಿನ ಕೆನೆನೇ ಯೂಸ್ ಮಾಡಿ ಸಾಕಷ್ಟು ಫೇಸ್ ಪ್ಯಾಕ್ ಎಲ್ಲ ಬಂದುಬಿಟ್ಟಿದ್ದಾವೆ. ಈಗೆಲ್ಲ ಅದನ್ನ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ನಾನು ರೆಗ್ಯುಲರ್ ಯೂಸ್ ಮಾಡೋದು ಇದು ಒಂದು, ಮತ್ತು ಟೊಮೊಟೊ ಮತ್ತು ಸಕ್ಕರೆ ಹಾಕ್ಬಿಟ್ಟು ಅದನ್ನೊಂದು ಯೂಸ್ ಮಾಡ್ತೀನಿ. ಸಕ್ಕರೆ ಹಾಕ್ಕೋಬಾರ್ದಂತ. ನಾಳೆ ಸ್ಪೆಷಲ್ ಆದಂಥ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಭಾಳ ದಿನ ಆಯಿತು ರೆಸಿಪಿ ಮಾಡಿಬಿಟ್ಟು. ಸುಮಾರು ಒಂದು 4-5 ತಿಂಗಳಾಯಿತು. ಆವಾಗಲೇ ವಿಡಿಯೋ ಮಾಡಿ ಹಾಕಿದ್ದೆ ದೋಸೆ ಮಾಡೋದು ಅಂತಂದು. ಅವಾಗೆ ಲಾಸ್ಟ್ ನಾನು ಮಾಡಿದ್ದು, ಮತ್ತೆ ಮಾಡೋದಕ್ಕೆ ಹೋಗಿಲ್ಲ. ಹಂಗಾಗಿ ನಾಳೆ ಮಾಡಬೇಕಂತಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ. ನಾಳೆ ಸ್ಪೆಷಲ್ ಆಗಿರುತ್ತೆ ದೋಸೆ ಮತ್ತು ಈರುಳ್ಳಿ ಪಲ್ಯ ಆದರೆ ಈರುಳ್ಳಿ ಪಲ್ಯ ಮಾಡ್ತೀನಿ. ಇಲ್ಲಾಂದ್ರೆ ಬರೀ ಚಟ್ನಿ ಅಂದರೆ ಚಟ್ನಿ. ನಮ್ಮ ಮನೆಯವ್ರು ಯಾವ್ದು ಅಂತಾರೆ ಅದನ್ನು ಮಾಡಿ. ನನ್ನ ಮಗಳಿಗೆ ಖಾರನೇ ಇಲ್ಲ, ಅನ್ನ ಸಾಂಬಾರು ಖಾರ ಅನ್ಸುತ್ತಂತೆ ನೋಡಿ ಫ್ರೆಂಡ್ಸ್. ಈಗ ಹಚ್ಕೊಂಡಿದ್ದೀನಿ. ಸ್ವಲ್ಪ ನೀರು ಕಾಯೋ ತನಕ ಹಂಗೆ ಇರ್ತೀನಿ. ನೋಡಿ ಊಟ ಮಾಡ್ತಾ ಇದ್ದಾಳೆ. ಏನು ಖಾರನೇ ಇಲ್ಲ, ಅದು ಬೇಳೆ ಸಾರು ಮಾಡಿದ್ನ ಅಂತ ಅನ್ನಲ್ಲ, ಸಾಂಬಾರು ಅನ್ನ ಬೇಳೆ ಸಾಂಬಾರು. ಉಳ್ಳುಕ್ ನೋಡ್ರಿ. ಗುಂಡಮ್ಮ ಏನಾದ್ರು ಹೇಳ, ಏನಾದ್ರು ಮಾತಾಡು. ನನಗಂತ್ರ ಮಾತಾಡಕ್ ಬರಲ್ಲ, ನೀನಾದ್ರೂ ಮಾತಾಡು. ಅಯ್ಯೋ ಗುಂಡು. ಮತ್ತೆ ಅದೇನದು ಊಟ ಮಾಡಕತ್ತಿಯಲ್ಲ?
ಅನ್ನ ಸಾಂಬಾರ್. ಜುಟ ನೋಡ್ರಿ ಜುಟ ಹೆಂಗ ಜುಟ ಎಷ್ಟು ಜುಟ್ಟ ಹಾಕೊಂಡು ಈಗ ಊಟ ಮಾಡಿ ಮಲ್ಕಂತಿಲ್ಲ, ನಿದ್ದೆ ಮಾಡ್ಬೇಕು. ಊಟ ಮಾಡಿ ಮಕ್ಕಳನ್ನದು ಊಟ ಮಾಡಿ ಮಲಗಿಸ್ತೀನಿ. ನೆಕ್ಸ್ಟ್ ನಾನು ಸ್ವಲ್ಪ ಸ್ನಾನ ಮಾಡಿಬಿಟ್ಟು ಏನೇನು ಕೆಲಸ ಮಾಡ್ಕೊಂಡು ಮತ್ತೆ ವ್ಲಾಗ್ನ ಇದು ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ 5 ಗಂಟೆ ಆಗಿದೆ. ಇವಾಗ ಸಜ್ಜಿಗೆ ಮಾಡ್ಕೊಂಡು ತಿಂತಾ ಇದ್ದೀವಿ. ನಾನು ನನ್ನ ಮಗಳು ಇಲ್ಲಿ ಹಾಕಿದ್ದೀನಿ. ನಾನು ನನ್ನ ಬಟ್ಲಿಗೆ ಹಾಕ್ಕೊಂಡು ತಿಂತೀನಿ. ಅವಳು ಇವಾಗ ಎದ್ಲು, ಅವಾಗಲೇ ಮಲಗೋಳು. ಸ್ನಾನ ಮಾಡಿಬಿಟ್ಟು ಮಲಗೋಳು, ಇವಾಗ ಎದ್ದಿದ್ದಾಳೆ. ಹಾಗಾಗಿ ಅವಳು ಬಿಸಿ ಬಿಸಿ ಸ್ವಲ್ಪ ಸಜ್ಜಿಗೆ ನನಗೆ ಸ್ವಲ್ಪ ಮಾಡಿಕೊಂಡು ತಿಂತಾ ಇದ್ದೀವಿ. ಮತ್ತು ನೆಕ್ಸ್ಟು ಏನು ಮಾಡ್ಬೇಕು ಅನ್ನೋದು ನೋಡ್ತಾ ಇದ್ದೀನಿ. ಯಾಕಂದರೆ ಅಡುಗೆ ಮಾಡಬೇಕಲ್ವ, 5 ಗಂಟೆ ಆಯಿತು ಆಲ್ರೆಡಿ. ಹಾಗಾಗಿ ಏನಾದರೂ ಮಾಡಬೇಕು. ಬಿಡು ಅವ್ನು ಕೈ ಬಿಡು, ಬಿಡು ಕೈ ಬಿಡ, ಬಾ ಕೈ ಬಿಡು, ಬಿಡು ಕೈಯ. ಸಜ್ಕ ತಿಂತೀಯಾ? ಬಿಡು, ಇಟ್ಕೋಬೇಡ. ಸುಡ್ತೈತೆ ಇರ